ವ್ಯಾಲಿಡ್ ವೀಸಾದಲ್ಲಿ ಜರ್ಮನಿನಲ್ಲಿ ಇದ್ರೂ ಕೂಡ ಡೆಪಾಸಿಟ್ ಮಾಡಿರೋ ಹಣ ನಿಮಗೆ ವಾಪಸ್ ಸಿಗಲ್ಲ, ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜರ್ಮನಿನಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗಬೇಕಾದ್ರೆ ನಾವು ತುಂಬ ವಿಷಯದ ಮೇಲೆ ಗಮನ ಹರಿಸ್ಬೇಕಾಗುತ್ತೆ. ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ ಅಂದರೆ ನಾವು ಡೆಪಾಸಿಟ್ ಮಾಡಿರೋ ಹಣ ನಮಗೆ ಸಿಗಲ್ಲ, ಸಮ್ಟೈಮ್ಸ್ ಫೈನ್ ಕೂಡ ಕಟ್ಟಬೇಕಾಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗಬೇಕಾದ್ರೆ ಯಾವೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಮೇಲೆ ನಾವು ಗಮನ ಹರಿಸ್ಬೇಕು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ನೋಟಿಸ್ ಪೀರಿಯಡ್. ಈ ಕಂಪ್ನಿಗಳಲ್ಲಿ ಇರೋ ಥರನೇ ಈ ಜರ್ಮನಿನಲ್ಲೂ ಕೂಡ ಮನೆ ವೆಕೇಟ್ ಮಾಡಬೇಕಾದ್ರೆ ಇಷ್ಟು ದಿನಕ್ಕಿಂತ ಮುಂಚೆನೇ ಓನರ್ಗೆ ಇನ್ಫಾರ್ಮ್ ಮಾಡಬೇಕು ಅಂತ ರೂಲ್ ಇದೆ. ಈ ನೋಟಿಸ್ ಪೀರಿಯಡ್ ಎಷ್ಟಿದೆ ಅಂತ ನೀವು ಮನೆಗೆ ಜಾಯ್ನ್ ಆಗೋಕ್ಕೂ ಮುಂಚೆ ಒಂದು ಕಾಂಟ್ರಾಕ್ಟ್ ಅಂತ ಕೊಟ್ಟಿರ್ತಾರಲ್ಲ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಯೂಶಲಿ ಇದು ಬಂದು 3 months ಇರುತ್ತೆ. ಲ್ಯಾಂಡ್ ಲಾರ್ಡ್ ಮೇಲೂ ಕೂಡ ವೇರಿ ಆಗುತ್ತೆ. ಸೊ ಒಂದ್ಸಲ ನೀವು ಕಾಂಟ್ರಾಕ್ಟ್ನ ಕೇರ್ಫುಲ್ ಆಗಿ ನೋಡಿ. ಇನ್ಫಾರ್ಮ್ ಮಾಡೋದು ಅಂತಂದ್ರೆ ಸುಮ್ಮನೆ ಮೆಸೇಜಲ್ಲಿ, ವಾಟ್ಸಪ್ಪಲ್ಲಿ ಅಥವಾ ಇಮೇಲಲ್ಲಿ ಇನ್ಫಾರ್ಮ್ ಮಾಡೋದಲ್ಲ. ನೀವೊಂದು ರಿಜಿಸ್ಟರ್ ಪೋಸ್ಟ್ ಮಾಡಬೇಕಾಗುತ್ತೆ ಓನರಿಗೆ. ರಿಜಿಸ್ಟರ್ ಪೋಸ್ಟಲ್ಲಿ ನೀವು ನಿಮ್ಮ ಫುಲ್ ನೇಮ್, ಅಡ್ರೆಸ್ ಮತ್ತೆ ಯಾವತ್ತು ನೀವು ಮೂವ್ ಆಗ್ತಾ ಇದ್ದೀರಾ ಮತ್ತೆ ನಿಮ್ಮ ಸಿಗ್ನೇಚರ್ ಕೂಡ ಇರಬೇಕು. ಆಲ್ಸೋ ಸೇಫರ್ ಸೈಡ್ ಈ ಒಂದು ಲೆಟರ್ದು ಕಾಪಿನ ನೀವು ಕೂಡ ಸೇವ್ ಮಾಡಿ ಇಟ್ಕೊಂಡಿರಿ. ಇದು ಬಂದು ನೀವು ಯಾವತ್ತು ಕಳಿಸ್ತೀರಾ ಲೆಟರು ಅವತ್ತಿಂದ ಕೌಂಟ್ ಆಗಲ್ಲ, ಓನರ್ಗೆ ರೀಚ್ ಆಗಿದ್ದು ನೆಕ್ಸ್ಟ್ ಮಂತಿಂದ ಕೌಂಟ್ ಆಗುತ್ತೆ. ಸೊ ನೀವೇನು ಮಾಡಬೇಕಂದ್ರೆ 3rd ವರ್ಕಿಂಗ್ ವೀಕ್ ಲೆಟರ್ ರೀಚ್ ಆಗೋ ಥರ ನೀವು ಪೋಸ್ಟ್ ಮಾಡಬೇಕಾಗುತ್ತೆ. ನೋಟಿಸ್ ಪೀರಿಯಡ್ಗಿಂತ ಮುಂಚೆನೇ ಮನೇನ ವೆಕೇಟ್ ಮಾಡ್ತೀವಿ ಅಂದರೆ ಲ್ಯಾಂಡ್ ಲಾರ್ಡ್ಸ್ ಇದಕ್ಕೆ ಒಪ್ಪಲ್ಲ. ಕಾಂಟ್ರಾಕ್ಟಲ್ಲಿ ಎಷ್ಟು ದಿನ ಮುಂಚೆ ನೀವು ನೋಟಿಸ್ ಕೊಡಬೇಕು ಅಂತ ಇರುತ್ತೋ ಅದನ್ನು ನೀವು ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕಾಗುತ್ತೆ. ಫಾಲೋ ಮಾಡಿಲ್ಲ ಅಂತಂದರೆ ನೀವು ಡೆಪಾಸಿಟ್ ಮಾಡಿರೋ ಹಣ ನಿಮಗೆ ವಾಪಸ್ ಸಿಗಲ್ಲ. ನೆಕ್ಸ್ಟ್ ಬಂದು ನಾವು ನಮ್ಮ ಮನೆ ಇನ್ಸ್ಪೆಕ್ಷನ್ಗೆ ಪ್ರಿಪೇರ್ ಆಗಬೇಕು. ಇಲ್ಲಿ ನೋಟಿಸ್ ಕೊಟ್ಟಿದ ತಕ್ಷಣ ಓಕೆ ವೆಕೇಟ್ ಮಾಡ್ತೀಯಾ, ಸರಿ ಆಯಿತು, ಇನ್ಫಾರ್ಮ್ ಮಾಡಿದ್ಯಾ 3 ತಿಂಗಳು ಮುಂಚೆ ಅಂತ ಹೇಳಿ ಲ್ಯಾಂಡ್ ಲಾರ್ಡ್ ನಿಮ್ಮ ಅಮೌಂಟ್ ಕೊಟ್ಬಿಡಲ್ಲ. ನಾವು ವೆಕೇಟ್ ಮಾಡೋಕ್ಕೂ ಮುಂಚೆ ನಮ್ಮ ಮನೇನ ಒಂದ್ಸಲ ಇನ್ಸ್ಪೆಕ್ಟ್ ಮಾಡೋಕ್ಕೆ ಬರ್ತಾರೆ. ಸೊ ಅವ್ರು ಬರೋಕ್ಕೂ ಮುಂಚೆ ನಾವು ಕಂಪ್ಲೀಟ್ ಮನೇನ ಕ್ಲೀನ್ ಮಾಡಿರಬೇಕು. ಆಲ್ಸೋ ಫ್ಲೋರಿಂಗಲ್ಲಿ ಏನಾದರೂ ಇಲ್ಲಿ ಯೂಶಲಿ ವುಡನ್ ಫ್ಲೋರ್ ಇರುತ್ತೆ, ಏನಾದರೂ ವುಡ್ ಏನಾದರೂ ಕಿತ್ತು ಬಂದಿತ್ತು ಅಂದರೆ ನಾವು ಅದನ್ನು ಸರಿ ಮಾಡಿಸ್ಕೋಬೇಕು. ಗೋಡೆಗಳಿಗೆ ಏನಾದ್ರು ಮಳೆ ಹೊಡೆದಿದ್ರೆ ಅಥವಾ ಉಕ್ಕೇನಾದ್ರು ಹಾಕಿದ್ವಿ ಅಂತಂದರೆ ಅದನ್ನು ರಿಮೂವ್ ಮಾಡಬೇಕು. ಸ್ಕ್ರ್ಯಾಚಸ್ ಮಾಡಿದರೆ ಅಥವಾ ಏನಾದ್ರು ತೂತಗಳೆಲ್ಲ ಇತ್ತು ಅಂದರೆ ಅದನ್ನು ನಾವು ಫಿಲ್ ಮಾಡಬೇಕು. ಆಲ್ಸೋ ನಿಮ್ಮ ಕಾಂಟ್ರಾಕ್ಟ್ನ ಒಂದ್ಸಲ ಚೆಕ್ ಮಾಡಿ. ತುಂಬ ಜನ ಓನರ್ಸು ರೀಪೇಂಟ್ ಮಾಡಬೇಕು ಅಂತ ಮೆನ್ಷನ್ ಮಾಡಿರ್ತಾರೆ. ಇನ್ ಕೇಸ್ ರೀಪೇಂಟ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ರು ಅಂತಂದರೆ ಆ್ಯಂಡ್ ಅಗೇನ್ ನೀವು ಅದಕ್ಕೂ ಕೂಡ ಲೇಬರ್ನ ಸರ್ಚ್ ಮಾಡಬೇಕು. ಇಲ್ಲಿ ಲೇಬರ್ಸ್ಗೆ ಅವರ್ಲಿ ಬೇಸಿಸ್ ಪೇ ಮಾಡಬೇಕು. ನೀವು ಪೇ ಮಾಡೋಂಗಿದ್ರೆ ಮಾಡ್ಬೋದು. ತುಂಬ ಜನ ನಾನು ನೋಡಿರಂಗೆ ಅವರೇ ಮನೇನ ಪೇಂಟ್ ಮಾಡ್ತಾರೆ. ಸೊ ನೀವು ಮನೆ ಕೂಡ ಪೇಂಟ್ ಮಾಡಬೇಕು. ಆಲ್ಸೋ ವಿಂಡೋಸು, ಬಾಲ್ಕನಿ ಎಲ್ಲಾನು ಕೂಡ ಕ್ಲೀನಾಗಿ ಇಟ್ಟಿರಬೇಕು. ಎಷ್ಟು ಕ್ಲೀನಾಗಿ ಮನೇನ ಓನರ್ಗೆ ಇನ್ಸ್ಪೆಕ್ಟ್ ಮಾಡ್ಬೇಕಾದ್ರೆ ತೋರಿಸ್ತಿರೋ ಅಷ್ಟೇ ಚೆನ್ನಾಗಿ ನೀವು ಡೆಪಾಸಿಟ್ ಮಾಡಿರೋ ಅಮೌಂಟು ನಿಮಗೆ ವಾಪಸ್ ಸಿಗುತ್ತೆ. ಬೇಸಿಕಲಿ ಹೇಳ್ಬೇಕಂತಂದರೆ ಓನರು ನಿಮಗೆ ಕೀ ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಮನೆ ಯಾವ ಥರ ಇತ್ತು ಅದೇ ರೀತಿ ನೀವು ಹ್ಯಾಂಡ್ ಓವರ್ ಮಾಡಿದ್ರೆ ತುಂಬ ಒಳ್ಳೆಯದು. ಈವನ್ ಸಣ್ಣ ಪುಟ್ಟ ಡ್ಯಾಮೇಜಸ್ ಏನಾದರೂ ಆಗಿದ್ರೂ ಕೂಡ ನೀವು ಅದನ್ನು ಸರಿ ಮಾಡಿಸಿ ಕೊಟ್ಬಿಡಿ. ಇನ್ನೊಂದು ಇಂಪಾರ್ಟೆಂಟ್ ಆಗಿ ನಿಮ್ಮದು ನೋಟಿಸ್ ಪೀರಿಯಡ್ ಮುಗಿಯೋ ದಿನಾನು ಮತ್ತು ನೀವು ಹೊಸ ಮನೆಗೆ ಮೂವ್ ಆಗೋ ದಿನಾನು ಎರಡೂ ಒಂದೇ ದಿನ ಆಗೋ ಥರ ನೋಡ್ಕೊಳ್ಳಿ. ಓವರ್ಲ್ಯಾಪ್ ಮಾಡೋದು ಮತ್ತು ಈ ದಿನಕ್ಕೂ ಮತ್ತು ಇಲ್ಲಿ ಬಿಡೋ ದಿನಕ್ಕೂ ಮತ್ತು ಅಲ್ಲೋಗಿ ಸೇರ್ಕೊಳೋ ದಿನಕ್ಕೂ ತುಂಬ ಗ್ಯಾಪ್ ಆಗೋದು ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸುಮ್ಮನೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ನಾನು ಜರ್ಮನಿನಲ್ಲಿ ಮನೆಗಳನ್ನ ಯಾವ ರೀತಿ ಸರ್ಚ್ ಮಾಡಬೇಕು, ಯಾವೆಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ಸರ್ಚ್ ಮಾಡ್ಬೋದು ಅಂತ ವಿಡಿಯೋ ಕೂಡ ಮಾಡಿದ್ದೀನಿ. ಆ್ಯಂಡ್ ಈ ಮನೆಗಳನ್ನ ಸರ್ಚ್ ಮಾಡಬೇಕಾದ್ರೆ ತುಂಬಾ ಸ್ಕ್ಯಾಮ್ಸ್ ಕೂಡ ಆಗುತ್ತೆ. ಯಾವ್ಯಾವ ರೀತಿ ಎಲ್ಲ ಸ್ಕ್ಯಾಮ್ಸ್ ಆಗುತ್ತೆ, ಯೂಶಲಿ ಯಾವ್ಯಾವ ರೀತಿ ಸ್ಕ್ಯಾಮ್ಸ್ ಆಗುತ್ತೆ, ನಾವು ಯಾವ ರೀತಿ ಅಲರ್ಟ್ ಆಗಿರಬೇಕು ಅಂತಲೂ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋಸ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮತ್ತು ಮೇಲ್ಗಡೆ ಐ ಕಾರ್ಡಲ್ಲೂ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ಆಗಿ ಫೋಟೋಸ್ ಮತ್ತು ವಿಡಿಯೋಸ್ನ ತಗೊಳ್ಳೋದು. ಓನರ್ ಬಂದು ಮನೇನ ಇನ್ಸ್ಪೆಕ್ಟ್ ಮಾಡಿದ ತಕ್ಷಣ ನಿಮಗೆ ಡೆಪಾಸಿಟ್ ಅಮೌಂಟ್ನ ರಿಟರ್ನ್ ಮಾಡಲ್ಲ. ಇದನ್ನು ರಿಟರ್ನ್ ಮಾಡೋಕ್ಕೆ ಮಿನಿಮಮ್ ಒಂದು 6 months ಅಂತೂ ಆಗೇ ಆಗುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನೀವು ಲಾಸ್ಟ್ ಯಾವತ್ತು ಮನೇನ ವೆಕೇಟ್ ಮಾಡ್ತೀರಾ ಅವತ್ತು ಕಂಪ್ಲೀಟ್ ಹೌಸ್, ಫ್ಲೋರ್, ವಾಲ್, ಕಿಚನ್, ಬಾತ್ರೂಮ್, ವಿಂಡೋಸ್, ಬಾಲ್ಕನಿ, ಆಲ್ಸೋ ಎಲೆಕ್ಟ್ರಿಸಿಟಿ ಮೀಟರ್ ರೀಡಿಂಗು ಮತ್ತು ವಾಟರ್ ಮೀಟರ್ ರೀಡಿಂಗು ಪ್ರತಿಯೊಂದೂ ಫೋಟೋಸ್, ವಿಡಿಯೋಸ್ ವಿತ್ ಡೇಟ್ ಸೇವ್ ಮಾಡಿ ಇಟ್ಕೊಳ್ಳಿ. ಇನ್ ಕೇಸ್ ಅಮೌಂಟ್ ರಿಟರ್ನ್ ಮಾಡಬೇಕಾದ್ರೆ, ಡೆಪಾಸಿಟ್ ಅಮೌಂಟ್ ರಿಟರ್ನ್ ಮಾಡಬೇಕಾದ್ರೆ ಆ ಡ್ಯಾಮೇಜ್ ಇತ್ತು, ಈ ಡ್ಯಾಮೇಜ್ ಇತ್ತು ಅಂತ ಏನಾದರೂ ಓನರ್ ನಿಮಗೆ ಕ್ಲೈಮ್ ಮಾಡಿದ್ರು ಅಂದರೆ ನಿಮ್ಮ ಹತ್ರ ಒಂದು ಪ್ರೂಫ್ ಇರುತ್ತೆ. ನಾವು ವೆಕೇಟ್ ಮಾಡಬೇಕಾದ್ರೆ ಈ ಡ್ಯಾಮೇಜ್ ಇರಲಿಲ್ಲ ಅಂತ ಹೇಳೋಕ್ಕೆ. ನಿಮ್ಮ ಹತ್ರ ಪ್ರೂಫ್ ಇದ್ದು ನೀವು ಕಂಪ್ಲೀಟ್ ಹೌಸ್ನ ಕ್ಲೀನ್ ಮಾಡಿಕೊಟ್ಟಿದ್ದೀರಾ, ನಿಮ್ಮ ಕಡೆಯಿಂದ ಓನರ್ ಹೇಳ್ತೀರಾ ಡ್ಯಾಮೇಜ್ ಆಗಿಲ್ಲ ಅಂತಂದರೆ ನಿಮಗೆ ಗೊತ್ತು ಜರ್ಮನಿ ಬಂದು ಲ್ಯಾಂಡ್
ಕೈಂಡ್ ಆಫ್ ಇನ್ಶೂರೆನ್ಸ್ ಅಂತ. ನೀವು ಲೀಗಲ್ ಇನ್ಶೂರೆನ್ಸ್ನ ತಗೊಂಡಿದ್ರಿ ಅಂದರೆ ನೀವು ಇದಕ್ಕೆ ಲೀಗಲಿ ಫೈಟ್ ಮಾಡ್ಬೋದು. ಜರ್ಮನಿನಲ್ಲಿ ಯಾವ್ಯಾವ ರೀತಿ ಇನ್ಶೂರೆನ್ಸಸ್ನ ನಾವು ತಗೋಬೋದು ಅಂತಲೂ ಕೂಡ ನಾನೊಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದು ಲಿಂಕ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನೆಕ್ಸ್ಟ್ ಬಂದು ಕ್ಯಾನ್ಸಲ್ ಅಥವಾ ಟ್ರಾನ್ಸ್ಫರ್ ಕಾಂಟ್ರಾಕ್ಟ್. ಸೊ ನಿಮಗೆ ಗೊತ್ತು, ನಾವು ನಮ್ಮ ಮನೆಗಳಿಗೆ ತುಂಬಾ ಸರ್ವಿಸಸ್ನ ತಗೊಂಡಿರ್ತೀವಿ, ಲೈಕ್ ಇಂಟರ್ನೆಟ್, ಟಿ ವಿ, ರೇಡಿಯೋ ಮತ್ತು ಎಲೆಕ್ಟ್ರಿಸಿಟಿ ಅಂತೆಲ್ಲ. ಸೊ ತುಂಬ ಜನ ಅಂದ್ಕೊಂಡಿರ್ತಾರೆ ನಾವು ಮನೆ ಚೇಂಜ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಈ ಎಲ್ಲ ಸರ್ವಿಸಸ್ಸು ಹೊಸ ಮನೆಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಆ್ಯಕ್ಚುಲಿ ಇದು ಬಂದು ನೀವು ಇನಿಷಿಯೇಟಿವ್ ತಗೊಂಡು ಟ್ರಾನ್ಸ್ಫರ್ ಅಥವಾ ಕ್ಯಾನ್ಸಲ್ ಮಾಡಿಸಿಲ್ಲ ಅಂದರೆ, ನೀವು ಯೂಸ್ ಮಾಡಿಲ್ಲ ಅಂತ ಅಂದರೂ ನೀವು ಇದಕ್ಕೆ ಸುಮ್ಮನೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಸೊ ತುಂಬ ಜನ ಪ್ರೊವೈಡರ್ಸು ಟ್ರಾನ್ಸ್ಫರ್ ಮಾಡ್ತಾರೆ ನಿಮ್ಮ ಹೊಸ ಅಡ್ರೆಸ್ಸಿಗೆ. ಅಂಥ ಪ್ರೊವೈಡರ್ಸ್ಗೆ ನೀವು ಮೇಲ್ ಮಾಡಿ ಹೊಸ ಅಡ್ರೆಸ್ನ ಕೊಡಬೇಕು. ಯಾರ್ಯಾರೆಲ್ಲ ಟ್ರಾನ್ಸ್ಫರ್ ಮಾಡಲ್ಲ ಅಂಥ ಪ್ರೊವೈಡರ್ಸ್ ಹತ್ರ ನೀವು ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ ಸರ್ವಿಸಸ್ನ. ಇನ್ನೊಂದು ಇಂಪಾರ್ಟೆಂಟು, ಯಾವೆಲ್ಲ ಪ್ರೊವೈಡರ್ಸು ಟ್ರಾನ್ಸ್ಫರ್ ಮಾಡೋಕ್ಕೆ ರೆಡಿ ಇರ್ತಾರೆ, ಫಾರ್ ಎಕ್ಸಾಂಪಲ್ ಇವಾಗ ಎಲೆಕ್ಟ್ರಿಸಿಟಿ ಪ್ರೊವೈಡರ್ಸ್ ಅಂದರೆ ಅವರಿಗೆ ನಿಮ್ಮದು ಹಳೆ ಮನೆದು ಲಾಸ್ಟ್ ಡೇ ಹೋಗ್ಬೇಕಾದ್ರೆ ರೀಡಿಂಗ್ನ ನೋಟ್ ಮಾಡಿಕೊಂಡು ಫೋಟೋ ತಗೊಂಡು ಅವರಿಗೆ ಸೆಂಡ್ ಮಾಡಿ, ಲಾಸ್ಟ್ ಡೇ ರೀಡಿಂಗ್ ಎಷ್ಟಿತ್ತು ಅಂತ. ಸೊ ಇಲ್ಲಿ ನೀವು ಎಷ್ಟು ಯೂಸ್ ಮಾಡಿರ್ತೀರೋ ಅಷ್ಟೇ ಅಮೌಂಟು ಪೇ ಮಾಡ್ಬೋದು ಹಳೆ ಮನೆದು. ಇಲ್ಲ ಅಂತಂದರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಬಂದು ನಮ್ಮ ಹೊಸ ಅಡ್ರೆಸ್ನ ರಿಜಿಸ್ಟರ್ ಮಾಡಿಸೋದು. ನಾವು ಹೊಸ ಮನೆಗೆ ಮೂವ್ ಆಗಿದ ತಕ್ಷಣ ಗೌರ್ಮೆಂಟಿಗೆ ನಾವು ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಲೈಕ್ ನಾವು ಇವಾಗ ಹಳೆ ಅಡ್ರೆಸ್ಸಲ್ಲಿ ಸ್ಟೇ ಆಗಿಲ್ಲ, ಹೊಸ ಅಡ್ರೆಸ್ ನಮ್ದೇನಿದೆ ಇದನ್ನು ರಿಜಿಸ್ಟರ್ ಮಾಡಿಸ್ಬೇಕಾಗುತ್ತೆ. ತುಂಬ ಜನ ಅಂದ್ಕೊಂಡಿರ್ತಾರೆ ಇದು ಆಪ್ಷನಲ್ ಅಂತ, ಬಟ್ ಆ್ಯಕ್ಚುಲಿ ಇದು ಲೀಗಲಿ ಮಾಡಿಸ್ಲೇಬೇಕು, ಕಂಪಲ್ಸರಿ. ಸೊ ನಾವು ಹೊಸ ಮನೆಗೆ ಮೂವ್ ಆಗಿದ್ದು 14 ದಿನದ ಒಳಗಡೆ ಪ್ರತಿ ಸಿಟಿನಲ್ಲೂ ಕೂಡ ರಾತ್ ಹೌಸ್ ಅಂತ ಇರುತ್ತೆ, ಅಲ್ಲಿರೋ ಆಫೀಸ್ಗೆ ಹೋಗ್ಬಿಟ್ಟು ನಾವು ಅಪಾಯಿಂಟ್ಮೆಂಟ್ ತಗೊಂಡು ರಿಜಿಸ್ಟರ್ ಮಾಡಿಸ್ಬೋದು. ಇಲ್ಲಾಂದರೆ ವಾಕಿನ್ ಕೂಡ ಮಾಡ್ಬೋದು. ಇದು ಬಂದು ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ರೀತಿ ನಾವು ವಿತಿನ್ 14 ಡೇಸ್ ಒಳಗಡೆ ರಿಜಿಸ್ಟರ್ ಮಾಡಿಸ್ದೆ ಡಿಲೇ ಮಾಡ್ಕೊಂಡು ಬರ್ತಿದ್ದೀವಿ ಅಂತಂದರೆ ಫೈನ್ ಕಟ್ಟಬೇಕಾಗುತ್ತೆ. ಇನ್ ಕೇಸ್ ನೀವು ಇದನ್ನು ರಿಜಿಸ್ಟರ್ ಮಾಡಿಸಿಲ್ಲ ಅಂತಂದರೆ ನೀವು ವ್ಯಾಲಿಡ್ ವೀಸಾದಲ್ಲಿ ಜರ್ಮನಿನಲ್ಲಿ ಇದ್ರೂ ಕೂಡ ಅದನ್ನು ಇಲ್ಲಿಗಲ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಆಲ್ಸೋ ಇದರಿಂದ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನೀವು ಎಲ್ಲೆಲ್ಲಿ ರಿಜಿಸ್ಟರ್ ಆಗಿರ್ತೀರಾ, ಹೆಲ್ತ್ ಇನ್ಶೂರೆನ್ಸು, ಇನ್ಶೂರೆನ್ಸ್ ಪ್ರೊವೈಡರ್ಸು, ಟ್ಯಾಕ್ಸು, ಯಾವುದೇ ರೀತಿಯಾದ ಲೆಟರ್ಸ್ ಬರಬೇಕು ಅಂತ ಅಂದ್ರೂ ಅದು ನಿಮ್ಮ ಹೊಸ ಮನೆಗೆ ಬರಲ್ಲ, ಎಲ್ಲ ಹಳೆ ಮನೆಗೇನೆ ಹೋಗುತ್ತೆ. ಸೊ ಹಾಗಾಗಿ ಇದು ಮಾತ್ರ ತುಂಬಾನೇ ಇಂಪಾರ್ಟೆಂಟ್. ಒನ್ಸ್ ನೀವು ರಿಜಿಸ್ಟರ್ ಮಾಡಿಸಿದ ತಕ್ಷಣ ನಿಮಗೆ ರಿಜಿಸ್ಟರ್ಡ್ ಸರ್ಟಿಫಿಕೇಟ್ ಕೊಡ್ತಾರೆ. ಈ ಸರ್ಟಿಫಿಕೇಟ್ನ ನೀವು ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಪ್ರೊವೈಡರ್ಸ್ಗೆ, ಬ್ಯಾಂಕಿಗೆ, ಎಂಪ್ಲಾಯರ್ಸ್ಗೆ, ಟ್ಯಾಕ್ಸ್ ಆಫೀಸ್ಗೆ, ರೆಸಿಡೆಂಟ್ ಪರ್ಮಿಟ್ ತಗೊಂಡಿದ್ರೆ ಅದಕ್ಕೂ ಕೂಡ ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಮನೇನ ಶಿಫ್ಟ್ ಮಾಡೋದಂತಂದ್ರೆ ಈಸಿ ಕೆಲಸ ಅಂತೂ ಅಲ್ವೇ ಅಲ್ಲ. ಸೊ ನೀವು ಯಾವತ್ತು ಶಿಫ್ಟ್ ಮಾಡಬೇಕು ಅಂತ ಇದ್ದೀರೋ ಆ ದಿನನ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ, ಲಾಸ್ಟ್ ಮೊಮೆಂಟ್ ಪ್ರಿಪ್ರೇಷನ್ ಬೇಡ, ಆಯಿತಾ. ಸೊ ಈ ರೀತಿ ಮನೇನ ಶಿಫ್ಟ್ ಮಾಡೋಕ್ಕೆ 3 ಥರ ಆಪ್ಷನ್ ಇದೆ ನನ್ನ ಪ್ರಕಾರ. ಒಂದು ಬಂದು ನಿಮಗೆ ಆಬ್ವಿಯಸ್ಲಿ ಜರ್ಮನಿನಲ್ಲಿ ನಮ್ಮದು ಫ್ರೆಂಡ್ಸ್ ಇದ್ದೇ ಇರ್ತಾರೆ, ಅವ್ರ ಹೆಲ್ಪ್ ಮುಖಾಂತರ ಶಿಫ್ಟ್ ಮಾಡ್ಬೋದು. ಆದರೆ ಇದಕ್ಕೆ ಅವ್ರಿಗೆ ನೀವು ಮುಂಚೆನೇ ಇನ್ಫಾರ್ಮ್ ಮಾಡಿರಬೇಕಾಗುತ್ತೆ, ಈ ದಿನ ವೆಕೇಟ್ ಮಾಡ್ತಾ ಇದ್ದೀನಿ, ಸೊ ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ಇನ್ನೊಂದು ಆಪ್ಷನ್ ಬಂದುಬಿಟ್ಟು ನೀವು ಮೂವಿಂಗ್ ಟೀಮ್ನ ಹೈರ್ ಮಾಡ್ಬೋದು. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಇದೆಲ್ಲ ಬಂದುಬಿಟ್ಟು ತುಂಬ ದೊಡ್ಡ ದೊಡ್ಡ ಫ್ಯಾಮಿಲಿಗೆ, ದೊಡ್ಡ ದೊಡ್ಡ ಮನೆಗಳಿಗೆ ಸೂಟ್ ಆಗುತ್ತೆ. ಇನ್ನೊಂದು ಆಪ್ಷನ್ ಏನಪ್ಪ ಅಂತಂದರೆ, ನಾವು ವ್ಯಾನ್ನ ರೆಂಟ್ ಮಾಡ್ಬೋದು. ಇದು ಬಂದು ನಾವೇ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೆಂಟ್ ಬಂದುಬಿಟ್ಟು ತುಂಬಾ ಪ್ರಿಯರ್ ಆಗಿ ಬುಕ್ ಮಾಡ್ಕೋಬೇಕು ಆ್ಯಂಡ್ ವೀಕೆಂಡಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು. ವ್ಯಾನ್ನ ರೆಂಟ್ ಮಾಡೋದ್ರಿಂದ ಅಥವಾ ನಾವು ಮೂವಿಂಗ್ ಟೀಮ್ನ ಹೈರ್ ಮಾಡೋದ್ರಿಂದ ನಮಗೆ ಹೊಸ ಮನೆಗೆ ಲಗೇಜ್ನ ಶಿಫ್ಟ್ ಮಾಡಿದ ದಿನ ನಮಗೆ ಪಾರ್ಕಿಂಗ್ ಬೇಕಾಗುತ್ತೆ. ಸೊ ಆವಾಗ ಏನಪ್ಪ ಅಂದರೆ, ಇನ್ ಕೇಸ್ ನಮ್ಮ ಮನೆಗೆ ಪಾರ್ಕಿಂಗ್ ಇತ್ತು ಅಂದರೆ ಓಕೆ, ಇನ್ ಕೇಸ್ ಪಾರ್ಕಿಂಗ್ ಇಲ್ಲ ಅಂತಂದರೆ ಜರ್ಮನಿ ರೋಡ್ಸ್ ಎಲ್ಲ ತುಂಬಾ ಬ್ಯುಸಿ ಇರುತ್ತೆ. ಸಿಟಿ ಸೆಂಟ್ರ್ ಒಳಗಡೆಲ್ಲ ನಾವು ವ್ಯಾನ್ನ, ಟ್ರಕ್ನ ಪಾರ್ಕ್ ಮಾಡ್ಕೊಂಡು ನಿಂತ್ಕೊಳಕ್ಕಾಗಲ್ಲ. ಆ್ಯಂಡ್ ಎಲ್ಲ ಏರಿಯಾಗಳಲ್ಲೂ ಈ ಥರ ದೊಡ್ಡ ದೊಡ್ಡ ಗಾಡಿಗಳನ್ನ ಪಾರ್ಕ್ ಮಾಡೋ ಪರ್ಮಿಷನ್ ಇರಲ್ಲ. ಸೊ ಬಿಫೋರ್ ನೀವು ಮೂವ್ ಮಾಡೋಕ್ಕಿಂತ ಮುಂಚೆನೇ ಸೊ ನೀವು ಮೂವ್ ಆಗ್ತಿರೋ ಸ್ಟ್ರೀಟ್ ರೂಲ್ಸ್ನ ತಿಳ್ಕೊಳ್ಳಿ, ದೊಡ್ಡ ದೊಡ್ಡ ಗಾಡಿಗಳನ್ನ ಅಲೋ ಮಾಡ್ತಾರೋ ಇಲ್ವೋ ಅಂತ. ಆನ್ಲೈನಲ್ಲಿ ನೀವು ಪಾರ್ಕಿಂಗ್ನ ರಿಸರ್ವ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ರಿಸರ್ವ್ ಮಾಡ್ಕೊಳೋದ್ರಿಂದ ನೀವು ನಿಮ್ಮ ಪಾರ್ಕಿಂಗ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು. ರಿಸರ್ವ್ ಮಾಡ್ಕೊಳ್ಳುವಾಗ ನಿಮ್ಮ ಮನೆಗೆ, ಬಿಲ್ಡಿಂಗ್ಗೆ ನಿಯರ್ ಬೈ ಇರೋ ಪಾರ್ಕಿಂಗ್ನ ನೀವು ರಿಸರ್ವ್ ಮಾಡ್ಕೊಳ್ಳಿ. ಯಾಕೆಂದರೆ ದೊಡ್ಡ ದೊಡ್ಡ ಬಾಕ್ಸಸ್ಸು ಮತ್ತು ಫರ್ನಿಚರ್ ಎಲ್ಲ ಶಿಫ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಹ್ಯಾಂಡ್ ಓವರ್ ಪ್ರೋಟೋಕಾಲ್. ಸೊ ಇವಾಗ ಫೈನಲ್ ಆಗಿ ಇನ್ಸ್ಪೆಕ್ಷನ್ ಮುಗೀತು, ನೀವು ಯಾವ ಥರ ಲಗೇಜ್ ಶಿಫ್ಟ್ ಮಾಡಬೇಕು ನಿಮ್ಮ ಮನೆದು ಅಂತಲೂ ಕೂಡ ಪ್ಲ್ಯಾನ್ ಆಯಿತು. ಫೈನಲ್ ಆಗಿ ನಿಮ್ಮ ಕೀಸ್ನ ಲ್ಯಾಂಡ್ ಲಾರ್ಡ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಇದ್ದೀರಾ. ಆ ದಿನ ನೀವು ಒಂದು ರಿಟರ್ನ್ ಡಾಕ್ಯುಮೆಂಟ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಅದರೊಳಗಡೆ ನಿಮ್ಮ ಮನೆ ಕಂಡೀಷನ್, ಫ್ಲೋರ್ ಕಂಡೀಷನ್ ಯಾವ ಥರ ಇದೆ, ಮತ್ತು ವಾಲ್ಸ್ ಎಲ್ಲ ಯಾವ ಥರ ಇದೆ, ಎಷ್ಟು
ಕೀಸ್ನ ರಿಟರ್ನ್ ಮಾಡ್ತಾ ಇದ್ದೀರಾ, ಮತ್ತು ರೀಡಿಂಗ್ಸ್ ಎಲ್ಲ ಯಾವ್ಯಾವುದು ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಪ್ರತಿಯೊಂದು ರೀಡಿಂಗ್ನು ಕೂಡ ಮೆನ್ಷನ್ ಮಾಡಿ ಆ ಡಾಕ್ಯುಮೆಂಟಲ್ಲಿ ನೀವು ಮತ್ತು ನಿಮ್ಮ ಲ್ಯಾಂಡ್ ಲಾರ್ಡ್ ಇಬ್ಬರು ಕೂಡ ಸೈನ್ ಮಾಡಿ ಆ ಡಾಕ್ಯುಮೆಂಟ್ನ ನೀವು ಸೇಫಾಗಿ ಇಟ್ಕೋಬೇಕಾಗುತ್ತೆ. ಯಾಕೆಂದರೆ ಇನ್ ಕೇಸ್ ಫ್ಯೂಚರಲ್ಲಿ ನಿಮ್ಮ ಡೆಪಾಸಿಟ್ ಅಮೌಂಟ್ನ ರಿಟರ್ನ್ ಮಾಡಬೇಕಾದ್ರೆ ಓನರ್ ಬಂದು ಅದಿರಲಿಲ್ಲ, ಇದು ಡ್ಯಾಮೇಜ್ ಆಗಿತ್ತು, ಒಂದು ಕೀ ಕಮ್ಮಿ ಇತ್ತು, ಈ ಥರ ಏನಾದರೂ ಚಿಕ್ಕಪುಟ್ಟ ಬ್ಲೇಮ್ ಮಾಡಿದ್ರು ಅಂದ್ರೂ ಕೂಡ ನಿಮ್ಮ ಹತ್ರ ಒಂದು ಪ್ರೂಫ್ ಇರುತ್ತೆ ಏನೇನು ರಿಟರ್ನ್ ಮಾಡಿದ್ದೀರಾ, ಮನೆ ಕಂಡೀಷನ್ ಯಾವ ಥರ ಇದೆ ಅಂತ. ಸೊ ಈ ಡಾಕ್ಯುಮೆಂಟ್ ತುಂಬಾ ಇಂಪಾರ್ಟೆಂಟ್. ಯಾವುದೇ ಒಂದು ವಿಷಯನೂ ಕೂಡ ಮನೆ ವೆಕೇಟ್ ಮಾಡಬೇಕಾದ್ರೆ ನೆಗ್ಲೆಕ್ಟ್ ಮಾಡಬೇಡಿ. ಚಿಕ್ಕ ಪುಟ್ಟ ವಿಷಯನೂ ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ. ಇವಾಗ ಎಲ್ಲರಿಗೂ ಒಂದು ಐಡಿಯಾ ಬಂತು ಅಂತ ಅನ್ಸುತ್ತೆ, ಜರ್ಮನಿನಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗಬೇಕಾದ್ರೆ ಎಷ್ಟೆಲ್ಲ ಕೆಲಸಗಳನ್ನ ಮಾಡಬೇಕಾಗುತ್ತೆ ಅಂತ. ಸೊ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಸೋ ನಿಮಗೆ ಇನ್ನು ಯಾವ್ಯಾವ ರೀತಿ ಕಂಟೆಂಟ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಬೈ ಬಾಯ್.